ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕಚ್ಚೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ. ನೋಡ್ಬೋದು, ತುಂಬಾನೇ ಚೆನ್ನಾಗಿ ಬಂದಿದೆ. ಈ ಸೀರೆ ಬಂದು ನನ್ನ ಮಗಳ ಫ್ರೆಂಡ್ ಸಂಗೀತ ಉಡಿಸಿದ್ದಾಳೆ. ಥ್ಯಾಂಕ್ ಯು ಸಂಗೀತ. ಅವಳು ಕೂಡ ಇಲ್ಲೇ ಇದ್ದಾಳೆ, ವಿಡಿಯೋ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ಸೀರೆ ಯಾಕೆ ಉಟ್ಕೊಂಡಿದ್ದೀನಿ ಅಂದರೆ, ಇವತ್ತು ಹಿಂದೂ ಸಮಾಜೋತ್ಸವ ರ್ಯಾಲಿ ಇದೆ. ಹಾಗಾಗಿ ಕಚ್ಚೆ ಸೀರೆ ಉಟ್ಕೊಂಡು ಫುಲ್ಲು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇದು ಫುಲ್ಲು ಈ ಸೀರೆ ಉಡಿಸಿರೋದು, ಇದನ್ನೆಲ್ಲ ರೆಡಿ ಮಾಡಿರೋದು ಅವಳೇನೇನೆ ಸಂಗೀತ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸಿಗೆ ಎಲ್ಲರೂ ಬರ್ತಾ ಇದ್ದಾರೆ ಕಚ್ಚೆ ಸೀರೆ ಉಟ್ಕೊಂಡು. ನಾನು ಕೂಡ ಸೀರೆ ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಮ್ಮ ಹಿಂದೂ ಸಮಾಜೋತ್ಸವ ರ್ಯಾಲಿ ಇದೆ, ಹೋಗೋಣ. ಪ್ರೋಗ್ರಾಮ್ ಇವತ್ತು. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಬನ್ನಿ ಫ್ರೆಂಡ್ಸ್, ನೀವು ಕೂಡ ನಮ್ಮ ಜೊತೆ ಹಿಂದೂ ಸಮಾಜೋತ್ಸವ ರ್ಯಾಲಿಗೆ ಕೈಗೂಡಿ. ಬನ್ನಿ, ಹೋಗೋಣ ಎಲ್ಲರೂ. ಈಗ ಆಲ್ರೆಡಿ ಟೈಮ್ ಆಗಿದೆ, ಹೊರಡಬೇಕು. ಬನ್ನಿ. जय
ಮಾತರಂ 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 ಜೈ ಜೈ ಜೈ. ಫ್ರೆಂಡ್ಸ್, ಇಂದು ಸಮಾಜೋತ್ಸವ ಬೈಕ್ ರ್ಯಾಲಿ ಎಲ್ಲಿಂದ ಎಲ್ಲಿಗೆ ಅಂತ ರೂಟ್ ಮ್ಯಾಪ್ ಕೂಡ ತೋರಿಸಿದ್ದೀನಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿತು. ಫ್ರೆಂಡ್ಸ್, ಎಲ್ಲ ಸ್ತ್ರೀಯರು ಬೈಕ್ ರ್ಯಾಲಿಗೆ ಮುಂದೆ ಅಂತ ಬಂದಿದ್ದು ತುಂಬಾ ಖುಷಿಯಾಯಿತು. ಫ್ರೆಂಡ್ಸ್, ನಾವೀಗ ಎಂಡ್ ಮಾಡಿರೋದು ಬನ್ನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿಗೆ ಎಂಡ್ ಮಾಡಿದ್ವಿ. ಫ್ರೆಂಡ್ಸ್, ಇದು ಆಗಿರೋದು ಜನವರಿ 29ಕ್ಕೆ. ಹಾಗೆ ಫೆಬ್ರವರಿ 1ನೇ ತಾರೀಕಿಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಕೂಡ ನಮ್ಮ ಸೂರ್ಯನಗರದಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ವಿಡಿಯೋ ಕೂಡ ಇದರಲ್ಲೇ ಬರುತ್ತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ವಾ, ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮತ್ತೊಂದು ಸರಿ ಆಯಿತು. ನನ್ನ ಫ್ರೆಂಡು ಪುಷ್ಪ ಸರ್ಪ್ರೈಸ್ ಆಗಿ ಕೇಕ್ ತೊಗೊಂಬಂದು ಸೆಲೆಬ್ರೇಷನ್ ಮಾಡಿಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಪುಷ್ಪ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಬಂದಿದ್ದರು. ತುಂಬಾ ಖುಷಿಯಾಯಿತು. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ಈ ಥರ ಸರ್ಪ್ರೈಸ್ ಇದ್ದಾಗ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಸಾಂಗು, ಡ್ಯಾನ್ಸ್ ಅಂತೇಳಿ ಇವತ್ತಿನ ಡೇ ತುಂಬ ಕಲರ್ಫುಲ್ಲಾಗಿ ಆಯ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಹಿಂದೆ ಇಟ್ಕೋ ಫೋನ್. ಅದೇ ಬೇಜಾರಾಗ್ತಾರೆ. ಫ್ರೆಂಡ್ಸ್, ನಾನಿವತ್ತು ಇಲ್ಕಲ್ ಸೀರೆ ಉಟ್ಕೊಂಡು ಹಾಗೆ ಮೂಗಿಗೆ ನತ್ತಿಟ್ಕೊಂಡು ತಲೆಗೆ ಪೇಟೆ ಇಟ್ಕೊಂಡು ರೆಡಿಯಾಗಿದ್ದೀನಿ. ಆಲ್ರೆಡಿ ಎಲ್ಲರೂ ಗೆಸ್ ಮಾಡಿರ್ತೀರ ಎಲ್ಲಿಗೆ ಏನು ಅಂತ. ಫ್ರೆಂಡ್ಸ್, ಇವತ್ತು ನಮ್ಮ ಸೂರ್ಯನಗರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಹೋಗೋಣ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ನೋಡಿ, ಎಷ್ಟೋ ಸಂಸ್ಕೃತಿಗಳು ಹಾಳಾಗ್ಬಿಟ್ಟಿದೆ. ನಾವೆಲ್ಲ ಹಿಸ್ಟ್ರಿಯಲ್ಲಿ ನೋಡ್ತಿರ್ತೀವಿ. ನಮ್ಮ ಸಂಸ್ಕೃತಿ ಇನ್ನೂ ಉಳಿದಿದೆ ಅಂತಂದ್ರೆ ನಮ್ಮ ಹಿರಿಯ
ಅಲ್ಲೇ ಇರಬೇಕು, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ, ಬಾಲ್ಯ ಪೋಷಣೆ ಮಾಡೋದಕ್ಕೆ ಅದೇ ಮೂಲ ಕಾರಣ. ಅದಕ್ಕೆ ಮಕ್ಕಳು ನಮ್ಮನ್ನು ಕೇವಲ ಚಂದಾಪುರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ 80-90 ಸಾವಿರ ಸ್ಥಾನಗಳಲ್ಲಿ, ಕರ್ನಾಟಕದ ಸುಮಾರು 5,000 ಊರುಗಳಲ್ಲಿ, ಕರ್ನಾಟಕದ ಬೆಂಗಳೂರು ಮಹಾನಗರದ 600 ಸ್ಥಾನಗಳಲ್ಲಿ ಈ 1 ತಿಂಗಳ ಅವಧಿಯಲ್ಲಿ ಈ ಹಿಂದೂ ಸಮಾಜೋತ್ಸವವನ್ನು ರ್ಯಾಲಿಗೆ ಹೋಗಿದ್ವಲ್ಲ ಸಮಾಜವೇ ಆಚರಿಸ್ತಾ ಇದೆ. ಎಲ್ಲಿಯೂ RSS ಹೆಸರನ್ನು ಉಲ್ಲೇಖ ಮಾಡಿಲ್ಲ. ಯಾಕೆಂದ್ರೆ ಈ ಕಾರ್ಯಕ್ರಮವನ್ನು RSS ಆಯೋಜನೆ ಮಾಡಿಲ್ಲ. RSS ನಮಗೆ ಬೇಕು. RSSನಿಂದಲೇ ಹಿಂದೂ ಸಮಾಜದ ಪರಿವರ್ತನೆ, ಯಾವ ಕೊರತೆಗಳು ಈ ಸಮಾಜದಲ್ಲಿ ಇದೆ ಅಂತ 16 ವರ್ಷಗಳ ಹಿಂದೆ ನಾವು ಹೇಳಿಕೊಳ್ತಾ ಇದ್ದೆವು. ಆ ಎಲ್ಲ ದೋಷಗಳನ್ನ ಕಿತ್ತೆಸೆದು ಒಂದು ಸುಸಂಘಟಿತ ಸ್ವಾಭಿಮಾನಿ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಯಾವ ಒಂದು ತಪಸ್ಸನ್ನ, ಸಾಧನೆಯನ್ನ RSS 100 ವರ್ಷಗಳ ಕಾಲ ನಿರಂತರವಾಗಿ ಮಾಡಿ ತೋರಿಸಿತೋ ಅದರ ಸಾಕ್ಷಾತ್ಕಾರದ ಕ್ಷಣದಲ್ಲಿ ನಾವಿದ್ದೇವೆ. ಅವರವರಿಗೆ ಕಂಡಂತೆ ಅವರು RSS ಅನ್ನ ವರ್ಣಿಸಬಹುದು, ಟೀಕಿಸಬಹುದು, ಖಂಡಿಸಬಹುದು. ಯಾಕೆಂದ್ರೆ ಕುರುಡರು ಅವರನ್ನು ಅವಹೇಳನ ಮಾಡ್ತಾ ಇಲ್ಲ. ನಾನು ಕುರುಡವಾಗಿ ಮಾಡಿದಂತ ಡಾಕ್ಟರ್ ಕೇಶವ ಬಲಿರಾಮ್ ಖಡ್ಗೇವಾರ್ 1925 ವಿಜಯದಶಮಿಯ ದಿನವೇ ಸಾರ್ವಜನಿಕವಾಗಿ ಘೋಷಿಸಿ ಹೇಳಿದರು, RSSನ ಉದ್ದೇಶವೇ ಹಿಂದೂ ಸಮಾಜದ ಸಂಘಟನೆ. ಹಿಂದೂ ಸಮಾಜದ ಸಂಘಟನೆ ಅಸ್ಪೃಶ್ಯ, ಬಡವ, ಬಲ್ಲಿದ, ಕಾರ್ಮಿಕ, ಮಾಲೀಕ ಇತ್ಯಾದಿಗಳ ಹೆಸರಿನಲ್ಲಿ ಛಿದ್ರಗೊಂಡ ಸಮಾಜವನ್ನು, ಜೊತೆಯಲ್ಲಿ ಪೂಜ್ಯ ಶ್ರೀಗಳು ಹೇಳಿದಂತೆ 1,000 ವರ್ಷಗಳ ಕಾಲ ಅನ್ನುವುದನ್ನೇ ಮರೆತಿತ್ತು, ನನ್ನ ಇತಿಹಾಸ ಏನು ಅನ್ನುವುದನ್ನೇ ಮರೆತಿತ್ತು, ಸ್ವಾಭಿಮಾನ ಸತ್ತು ಹೋಗಿತ್ತು, ಸಮಾಜಕ್ಕೆ ಸಮಾಜವೇ ನಿಸ್ಸತ್ವಗೊಂಡು ನಿರ್ವೀರ್ಯವಾಗಿ ನಪುಂಸಕತೆಯ ಕಡೆಗೆ ಸಾಗ್ತಾ ಇತ್ತು. ಹಿಂದೂ ಅಂದ್ರೆ ಹೇಳಿ, ಹಿಂದೂ ಅಂದ್ರೆ ಹೇಳಿ. ನಾನು ಹೇಳಿದ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕ ಇಂಡಿಯಾ ಅಂತ ಹೇಳಬಹುದು, ನಮ್ಮದು ತಕರಾರಿಲ್ಲ. ಭಾರತ ಅಂತ ಹೇಳಬಹುದು, ನಮ್ಮದು ವಿರೋಧ ಇಲ್ಲ. ಭಾರತ ಹಿಂದೂಸ್ತಾನ್, ಭಾರತ ಹಿಂದೂಸ್ತಾನ್, ಭಾರತ ಹಿಂದೂಸ್ತಾನ್ ಅಂತ ಭಾರತ್ ಮಾತಾ ಕೀ ಜೈ. ಆ ಒಂದೇ ಮಾತರಮ್ಮನ್ನು ನಾವು ಹೇಳೋದಿಲ್ಲ. ಭಾರತ ಮಾತೆ ತಾಯಿಯೇ ಅಲ್ಲ, ಡಿಫರೆಂಟ್ ಹೇಳ್ತಾ ಇದ್ದೀನಿ. ಯಾರು ಹಿಂದೂ ಅಲ್ಲ. ಭಾರತಕ್ಕೊಂದು ಇತಿಹಾಸ ಇದೆ, ಭಾರತಕ್ಕೊಂದು ಸಂಸ್ಕೃತಿ ಇದೆ, ಭಾರತಕ್ಕೊಂದು ಪುರಾಣ ಇದೆ. ಆರಾಧಿಸಿ ಅಂತ ಹೇಳೋದಿಲ್ಲ, ಪೂಜಿಸಿ ಅಂತ ಹೇಳುವುದಿಲ್ಲ, ಗೌರವಿಸಿ. ಆ ರಾಮ ನನ್ನ ಪೂರ್ವಜ, ಆ ಕೃಷ್ಣ ನನ್ನ ಇತಿಹಾಸ, ಆ ರಾಣಾ ಪ್ರತಾಪ್, ಆ ಛತ್ರಪತಿ ಶಿವಾಜಿ ಈ ನನ್ನ ಮಾತೃಭೂಮಿಗಾಗಿ ಬದುಕನ್ನ ಬಲಿಕೊಟ್ಟವರು ಅಂತ ಗೌರವಿಸಿ.
ಅವರು ಹಿಂದೂಗಳು, ಅವರು ಹಿಂದೂಗಳು, ಅವರು ಹಿಂದೂಗಳು. ಈ ನಿಲುವಿನಲ್ಲಿ RSS ಆಗಿದ್ರೆ ಅದು ದಾರುಲ್ ಹರಬ್, ಅದನ್ನ ದಾರುಲ್ ಇಸ್ಲಾಂ ಮಾಡಬೇಕು ಅವರ ಕನಸು. ಮಿಷನರಿಗಳಿಗೆ ಅನ್ನಿಸ್ತದೆ ಇಡೀ ಜಗತ್ತು ಯೇಸುವಿನ ಕಾಲಡಿಗೆ ಬರಬೇಕು, ಇಡೀ ಜಗತ್ತು ಬೈಬಲ್ ಅನ್ನು ಸ್ವೀಕರಿಸಬೇಕು, ಅಲ್ಲಿಯವರೆಗೆ ಯುದ್ಧ ನಡಿಬೇಕು. ಅದಕ್ಕೆ ಅವರು ಕ್ರೂಸೇಡ್ ಅಂತ ಕರೆದರು. ಆ ಕ್ರೂಸೇಡಿಗಳು, ಆ ಜೇಹಾದಿಗಳ ಟಾರ್ಗೆಟ್ ಭಾರತವೇ. ಭಾರತವನ್ನ ಗೆಲ್ಲಬೇಕಾದ್ರೆ ಭಾರತದ ಆತ್ಮವಾಗಿರುವ, ಭಾರತದ ಪ್ರಾಣವಾಗಿರುವ, ಭಾರತದ ಉಸಿರಾಗಿರುವ ಹಿಂದುತ್ವವನ್ನ ಕೊಲ್ಲಬೇಕು. ಹಿಂದುತ್ವವನ್ನ ಕೊಲ್ಲದೆಯೇ ಭಾರತವನ್ನ ಗೆಲ್ಲುವುದು ಸಾಧ್ಯವಿಲ್ಲ. ಪುಟ್ಟ ಮಕ್ಕಳ ಮನಸ್ಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹಿಂದೂ ದೇವರ ನಂಬಿಕೆಗಳ ಅವಹೇಳನ, ಹಿಂದೂ ಆಚರಣೆಗಳು, ಅದಕ್ಕೆ ತಕರಾರು, ಅದಕ್ಕೆ ವಿರೋಧ. ಗಣಪತಿ ಹಬ್ಬ ಬಂತು ಅಂದ ಕೂಡಲೇ ಮಾರ್ಕೆಟ್ ಮಲಿನ ಆಗ್ತಾ ಇದೆ. ಗಣಪತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡೋದ್ರಿಂದ ನೀರು ಕುಲುಷಿತ ಆಗ್ತಾ ಇದೆ. ಬಾಳೆ ಕಂಬದಿಂದ ಊರು ಹಾಳಾಗ್ತಾ ಇದೆ. ದೀಪಾವಳಿ ಬಂದ್ರೆ ಪಟಾಕಿ ಹಾಳು ಮಾಡ್ತಾ ಇದೆ ವಾತಾವರಣವನ್ನು. ಕೊಡಗಿನಲ್ಲಂತೂ ಅರಕೆಯ ತಿಂಗಳಲ್ಲಿ ಕೋಳಿ, ಹಣ್ಣು, ಜಾತೀಯತೆಯನ್ನು ದೂರ ಮಾಡುವ, ಅಸ್ಪೃಶ್ಯತೆಯನ್ನು ವಿರೋಧಿಸುವ ಪ್ರಬಲವಾದ ಹಿಂದೂ ಸ್ವಾಭಿಮಾನದ ಆಂದೋಲನ RSS. ಅದರ ಸಾಕ್ಷಾತ್ಕಾರದ ದೃಶ್ಯಾವಳಿಗಳ ಮನೆ ಉಳಿಸಬೇಕಾಗಿದೆ, ಕುಟುಂಬ ಉಳಿಸಬೇಕಾಗಿದೆ. ಅಪ್ಪ, ಅಮ್ಮ, ಸಣ್ಣ, ತಮ್ಮ, ಅಕ್ಕ, ತಂಗಿ, ಭಾವ, ನೆಂಟ, ಊರುಗಳಲ್ಲಿ, ಗಲ್ಲಿಗಳಲ್ಲಿ, ಪೇಟೆ ಪಟ್ಟಣಗಳಲ್ಲಿ ನಿರ್ಮಾಣ ಆಗಿದೆ. ಯಾವ ಕಾರಣಕ್ಕೂ ದೇಶದ್ರೋಹಿ ಶಕ್ತಿ 150 ವರ್ಷಗಳಿಂದ ಭಾರತ ನಾಳೆ ಇರುವುದಿಲ್ಲ. ಇತಿಹಾಸದ ಪುಟದಲ್ಲಿ, ಪುರಾಣದ ಇತಿಹಾಸದಲ್ಲಿ ಏನೇನು ಹೇಳಿದೋ ಅದೆಲ್ಲವೂ ಸತ್ಯ ಆಗ್ತಾ ಇದೆ. ಯಾವ ಶ್ರೀಕೃಷ್ಣ ಭಗವದ್ಗೀತೆಯ ಕಟ್ಟ ಕಡೆಯಲ್ಲಿ ಘೋಷಿಸುವುದೇನು? ಸಂಘಶಕ್ತಿ ಕಲಯುಗೆ. ಕಲಿಯುಗದಲ್ಲಿ ಧರ್ಮದ ಋಣ ನಮ್ಮ ಹೆಗಲ ಮೇಲಿದೆ. ಅದನ್ನು ತೀರಿಸಿಕೊಳ್ಳುವ ದೃಷ್ಟಿಯಲ್ಲಿ ಈ ನನ್ನ ಜೀವನದಲ್ಲಿ ನಾನು ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಈ ಧರ್ಮದ ಉಳಿವಿಗಾಗಿ ಏನು ಮಾಡಬೇಕು ಅನ್ನುವಂತಹ ಗಟ್ಟಿಯ ನಿರ್ಧಾರವನ್ನು ತಗೊಂಡು ಅದಕ್ಕೆ ಪೂರಕವಾದ ಸಂಕಲ್ಪವನ್ನು ಕೊಟ್ಟದ್ದು ಸತ್ಯವೇ. ಆದರೆ ಇವತ್ತಿನ ಈ ಹಿಂದಿಗೆ ಹೇಳಬೇಕು ಅಂತ ನಾನು ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ಮಂಗಳವನ್ನು ಹಾಡ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಸುದೀರ್ಘವಾಗಿ ಭಾರತಾಂಬೆಯ ಬಗ್ಗೆ ಮಾತನಾಡಿದ ಮತ್ತು ಒಂದೇ ಮಾತರಂ ನಮ್ಮ ದೇಶದ ರಾಷ್ಟ್ರಗೀತೆ ಅಂತ ನುಡಿದಂತಹ ಜಗದೀಶ್ ಕಾರಂತರವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇನ್ನು 20 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ. ಯಾರಾದರೂ ಇದ್ದು ನೋಡೋರಿದ್ರೆ ನೋಡ್ಬೋದು. ಹಾಗೆ ಈಗ ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾರದಾ ಆಶ್ರಮದ ಮಾತಾಜಿ ಅವರು 5 ನಿಮಿಷ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ.
ಹಾಗೆಯೇ ಈಗ ತಾನೇ ಮಾತನಾಡಿದ ಜಗದೀಶ್ ಕಾರಂತ್ ಮಹನೀಯರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಗಣ್ಯಾತಿ ಗಣ್ಯರಿಗೂ ಹಾಗೆಯೇ ಸುಂದರ ವದನಾರವಿಂದಗಳಿಂದ ಈ ಭಾರತ ಮಾತೆಯ ಮಕ್ಕಳಾಗಿ ರಾರಾಜಿಸಿರತಕ್ಕಂಥ ನನ್ನ ಮಾತೃಮೂರ್ತಿಗಳಿಗೆ ನಮನವನ್ನು ಸಲ್ಲಿಸುತ್ತಾ, ಹಾಗೆಯೇ ಎಲ್ಲ ಸಹೋದರ ಸಹೋದರಿಯರಿಗೂ ಈ ಒಂದು ರಾಷ್ಟ್ರ ಭಕ್ತರಿಗೂ ನನ್ನ ನಮನಗಳನ್ನು ಹೇಳ್ತಾ 5 ನಿಮಿಷ ಮಾತ್ರ ನನಗೆ ಮಾತನಾಡೋದಕ್ಕೆ
ಕಾರ್ಯಕ್ರಮ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಸ್ಪೀಚಿಂಗು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾವು ಬೇರೆ ಕಡೆ ಸ್ಪೀಚ್ ಕೇಳೋಕೆ ಹೋದರೆ ತುಂಬ ಬೋರ್ ಆಗುತ್ತೆ. ಇವತ್ತಿನ ಸ್ಪೀಚ್ ಬಂದು ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಬೇಗನೆ ಸ್ಪೀಚ್ ಮುಗಿಸಿದ್ರಂತ ಅನಿಸುತ್ತೆ ಫ್ರೆಂಡ್ಸ್. ಸ್ಪೀಚಿಂಗ್ ಎಲ್ಲ ಮುಗಿದ ಮೇಲೆ ಈಗ ಡ್ಯಾನ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದಾವೆ. ಇದು ಕೂಡ ಅಷ್ಟೇ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೋ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್ ಫ್ರೆಂಡ್ಸ್. ಫ್ರೆಂಡ್ಸ್ ಎಲ್ಲ ಸೇರಿದ್ವಿ. ಲಾಸ್ಟಿಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಆ ಫೋಟೋಸ್ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಬಂದಿದ್ದಾವೆ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.